ಸುಮಲತಾರಿಂದ ನಿರ್ಧಾರ ಇವತ್ತು ಪ್ರಕಟ ಆಗ್ಲಿಕ್ಕಿದೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಪಕ್ಷ ಕೂಡ ಹದ್ದಿನ ಕಣ್ಣನ್ನ ಇದೇ ವಿಚಾರದಲ್ಲಿ ಇಟ್ಟಿದೆ. ಯಾಕೆ ಡೀಟೇಲ್ಸ್ ಈಗ ಬಂತು ನೋಡಿ. ಕಾಂಗ್ರೆಸ್ನಿಂದ ಆಪರೇಷನ್ ಸ್ವಾಭಿಮಾನಕ್ಕೆ ಚಿಂತನೆ ಆಗ್ತಾ ಇದೆ. ಸುಮಲತಾ ಘೋಷಣೆ ಬೆನ್ನಲ್ಲೇ ಆಪರೇಷನ್ ಫಾರ್ಮುಲಾ ಬಗ್ಗೆ ನಿರ್ಧಾರ ಮಾಡಬೇಕು ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ವೇಟ್ ಮಾಡ್ತಾ ಇದ್ದಾರೆ. ಸುಮಲತಾ ಸೈಲೆಂಟ್ ಆದ್ರೆ ಅವರ ಬೆಂಬಲವನ್ನ ತಮ್ಮ ಕ್ಯಾಂಡಿಡೇಟ್ ಸ್ಟಾರ್ ಚಂದ್ರು ಪರವಾಗಿ ಕೇಳೋ ಸಾಧ್ಯತೆ ಇದೆಯಂತೆ. ಮೈತ್ರಿಗೆ ಬೆಂಬಲ ಘೋಷಿಸಿದ್ರೆ ಋಣ ಸಂದಾಯದ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಮೈತ್ರಿ ಕ್ಯಾಂಡಿಡೇಟ್ ನಿಖಿಲ್ ಇದ್ರೂ ಕೂಡ ಕಾಂಗ್ರೆಸ್ನ ಕೆಲ ಸ್ಥಳೀಯ ನಾಯಕರು ಸಪೋರ್ಟ್ ಮಾಡಿದ್ದು ಸುಮಲತಾ ಅವರ ಗೆಲುವಿಗಾಗಿ. ಸೊ ಅದರ ಋಣ ಸಂದಾಯದ ಸಮಯ ಈಗ ಬಂದಿದೆ ಅಂತ ಹೇಳಿ ಹಕ್ಕು ಮಂಡನೆ ಮಾಡೋದಕ್ಕೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಅನ್ನೋದು ತಿಳಿದು ಬರ್ತಾ ಇದೆ. ಎಲ್ಲವೂ ಅವಲಂಬಿತವಾಗಿರೋದು ಸುಮಲತಾ ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ. ನಾನು ಯಾವ ವೈರಿ ಯಾವ ವಿಷಯ ಹಾಕ್ಬಿಟ್ಟಿದ್ದೆ? ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನುಚೂರಿನಾ? ಹೇಳಿ ಕಮಾನ್, ಅಲ್ಲ ಹೇಳಿ. ವಿಷ ಅಂದ್ರೆ ಜನ ಮುಂದೆ ಹೇಳ್ಬೇಕಲ್ಲ. ಅಂಬರೀಷ್ ಅವರು 25 ವರ್ಷಗಳು ಕಾಂಗ್ರೆಸ್ಸಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ಸಿಂದನೇ ಅವರು ಗುರುತಿಸ್ಕೊಂಡ್ರು. ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಅವರು 2019ರಲ್ಲಿ ಇರ್ಬೋದು, ಅಲ್ಲಿಂದ 5 ವರ್ಷಗಳಲ್ಲಿ ಇರ್ಬೋದು, ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು. ಹಾಗಾದರೆ ಅಂಬರೀಷ್ ಅವ್ರ ಕುಟುಂಬ ನಿಮಗೇನು ಮಾಡಿದೆ? ನಾವೇನಾದರೂ ತಪ್ಪು ಮಾಡಿದ್ವಾ? ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ DK ಶಿವಕುಮಾರ್ ಅವ್ರಿಗೂ? ನಾವೇನಾದರೂ ವಿಷ ಹಾಕಿದ್ವಾ? ಇಲ್ಲ ತಾನೆ. ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು. ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಬಂತು, ಈ ಮನೆಗೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗಲಿಲ್ಲ. ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋಕೆ ಹೋಗಿ? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ. ನಾವು ಯಾಕೆ ಇವೆಲ್ಲ ಮಾತಾಡೋಕ್ಕೆ ಹೋಗ್ತಾರೆ? ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡಿಸ್ಕೊಳ್ತಾ ಇರೋದು ನನಗೆ ಅರ್ಥ ಆಗೋದು. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ. ನಮ್ಗೆ ಅವಶ್ಯಕತೆಯೂ ಇಲ್ಲ. ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೂ ಮಾಡ್ಬೋದು. ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ.